ನಮಸ್ಕಾರ ಎಲ್ಲ ನನ್ನ ಕೃಷಿ ಮಿತ್ರರೇ. ನನ್ನ ಹೆಸರು ಮಂಜುನಾಥ್ ಕಮಡಳ್ಳಿ, IPL ಬಯಾಲಜಿಕಲ್ಸ್ ಫೀಲ್ಡ್ ಮಾರ್ಕೆಟಿಂಗ್ ಮ್ಯಾನೇಜರಾಗಿ ಕೆಲಸ ಮಾಡ್ತಿದ್ದೆ. ಇವತ್ತು ನಾವು ಕೋಲಾರ ಡಿಸ್ಟಿಕ್ ಶ್ರೀನಿವಾಸಪುರ ತಾಲೂಕು ಕೊಂಡಂಬ್ರಿ ಅನ್ನೋ ಒಂದು ಗ್ರಾಮದಲ್ಲಿ ಬಂದಿದ್ವಿ. ಇವತ್ತು ಟೊಮೊಟೊ ಬೆಳೆಯಲ್ಲಿ ದುಂಡಾಣು ಕಪ್ಪು ಮಚ್ಚೆ ರೋಗ ಅಥವಾ ಬ್ಯಾಕ್ಟೀರಿಯಲ್ ಸ್ಪಾಟ್ ಅನ್ನೋ ಒಂದು ರೋಗದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಸೊ ಎಷ್ಟೋ ಜನ ರೈತರು ಇದನ್ನು ಅಂದ್ಕೊಂಡಿರ್ತಾರೆ, ಇದು ಊಜಿ ಹೊಡೆದಿರೋದು ಅಥವಾ ಅದೇ ಪಿನ್ ವಾರ್ಮ್ ಹೊಡೆದಿರೋದು ಅಂತಂದೇಳಿ ಇನ್ಫೆಸ್ಟೇಷನ್ ಅಂತ ಅಂದ್ಕೊಂಡಿರ್ತಾರೆ. ಸೊ ಇದು ತಪ್ಪಾಗಿರುತ್ತೆ. ಇದೇನೆಂದರೆ ಬ್ಯಾಕ್ಟೀರಿಯಲ್ ಸ್ಪಾಟ್ ಅನ್ನೋ ಒಂದು ರೋಗದ ಇದು ಲಕ್ಷಣ. ಈ ರೋಗದ ಲಕ್ಷಣ ಏನಪ್ಪ ಅಂತಂದರೆ ಸಣ್ಣದಾಗಿ ಕಂದು ಬಣ್ಣದ ಚುಕ್ಕೆಗಳು ಕಾಯಿಯನ್ನು ಸುತ್ತುವರೆದುಕೊಂಡು, ಸೊ ಇಲ್ಲಿ ನೀವೆಲ್ಲ ನೋಡ್ಬೋದು ಈ ಥರ ಚುಕ್ಕೆಗಳು ಕಾಣಿಸ್ಕೊಂಡು ಇದು ಏನು ಮಾಡುತ್ತಪ್ಪ ಅಂತಂದರೆ ಮಾರ್ಕೆಟಲ್ಲಿ ಇದರ ಒಂದು ಕಾಯಿಯ ಒಂದು ಗುಣಮಟ್ಟದ ಅಂದರೆ ವ್ಯಾಲ್ಯೂವೇನೇನು ಮಾರ್ಕೆಟಿಂಗ್ ವ್ಯಾಲ್ಯೂ ಏನಿರುತ್ತಲ್ಲ ಇದು ಕಳೆದುಕೊಳ್ಳುತ್ತೆ. ಸೊ ಈಗ ಒಳ್ಳೆಯ ರೇಟು ಮಾರುಕಟ್ಟೆಯಲ್ಲಿ ಟೊಮೊಟೊ ಬೆಳೆಗೆ ಸಿಗೋದಿಲ್ಲ. ಸೊ ಈ ಒಂದು ರೋಗವನ್ನು ನಾವು ಯಾವ ರೀತಿ ಕಂಟ್ರೋಲ್ ಮಾಡಬೇಕಪ್ಪ ಅಂತಂದರೆ ಸ್ಟೆಪ್ಟೊಮೈಸಿನ್, ಬಯೋಮೈಸಿನ್ ಅಥವಾ ವೆಲಡಾಮೈಸಿನ್ ಅನ್ನೋ ಒಂದು ಬ್ಯಾಕ್ಟೀರಿಯಾ ನಾಶಗಳನ್ನ ಸ್ಪ್ರೇ ಮಾಡುವ ಮುಖಾಂತರ ಈ ರೋಗವನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಅದೇ ರೀತಿ ಬಯಾಲಜಿಕಲ್ಸ್ನಲ್ಲಿ ನಾವು ಏನಾದರೂ ಈ ರೋಗವನ್ನು ಕಂಟ್ರೋಲ್ ಮಾಡಬೇಕಪ್ಪ ಅಂತಂದರೆ IPL ಬಯಾಲಜಿಕಲ್ಸ್ನ ಬಯೋಹಾರ್ಜ್ ಪ್ಲಸ್ ಮಿಲ್ಡೋನು ಮತ್ತು ಸ್ಪೋರಿಡಾಕ್ಸು ಪ್ಲಸ್ ಮಿಲ್ಡೋನನ್ ಇದನ್ನು ನಾವು 15 ದಿನಗಳ ಅಂತರದಲ್ಲಿ ಸ್ಪ್ರೇ ಮಾಡುವ ಮುಖಾಂತರ ಈ ಒಂದು ರೋಗವನ್ನು ನಾವು ಸಂಪೂರ್ಣವಾಗಿ ಹತೋಟಿಗೆ ತೆಗೆದುಕೊಳ್ಳಬಹುದು. ನಮಸ್ತೆ.